ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಮಕ್ಕಳಿಗೆ ಇಷ್ಟವಾದ ರೀತಿಯಲ್ಲಿ ಹೆಸರುಕಾಳು ದೋಸೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಬಟ್ಲಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. ನಂತರ ಅದರ ಕಾಲು ಭಾಗದಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದಾದ ನಂತರ ನಾನು ಹೆಸರು ಕಾಳು ಮತ್ತು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ನೆನಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಗಂಟೆ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ನೆನಾಕ್ತಾಯಿದ್ದೀನಿ. ಒಂದು 2-3 ಸಲ ವಾಶ್ ಮಾಡಿ ನಾವು ಚೆನ್ನಾಗಿ ತೊಳೆದು ನೆನಾಕಬೇಕು. ನೀರಲ್ಲಿ ನೆನಾಕಬೇಕು. ಹೆಸರು ಕಾಳು ತುಂಬ ಚೆನ್ನಾಗಿ ನೆನಿಬೇಕಲ್ಲ, ಅದಕ್ಕೋಸ್ಕರ ನಾನು ಮಧ್ಯಾಹ್ನನೇ ನೆನಾಕಿದ್ದೆ. 3 ಗಂಟೆಗೆ ನೆನಾಕಿದ್ದೆ ನಾನು. ನಂತರ ಅವಲಕ್ಕಿ ತಗೊಂಡಿದ್ದೀನಿ. ಇದು ಕೂಡ ಒಂದು 1/4 ಬಟ್ಲಿನಷ್ಟು ತಗೊಂಡಿದ್ದೀನಿ. ಇದು ಕೂಡ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಕ್ಲೀನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಎರಡೂ ಕೂಡ ಒಂದೇ ಟೈಮಿಂಗ್ಸಲ್ಲಿ ನಾನು ನೆನೆಸಿ ಇಟ್ಟಿದ್ದೀನಿ. ನೀವು ಯಾವ ಅವಲಕ್ಕಿನಾದ್ರು ಬಳಸ್ಬೋದು. ನಾನಿಲ್ಲಿ ಸುಮಾರು ರಾತ್ರಿ 10 ಗಂಟೆಗೆ ನಾನು ರುಬ್ಕೊತಾ ಇದ್ದೀನಿ. ನೋಡಿ, ಅವಲಕ್ಕಿ ಕೂಡ ನೆಂದಿದೆ. ಇಲ್ಲಿ ಗಟ್ಟಿ ಅವಲಕ್ಕಿನ ನಾನು ಬಳಸಿದ್ದೀನಿ ನಾನು. ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಅವಲಕ್ಕಿನೂ ಕೂಡ ಅದ್ರ ಜೊತೆಗೆ ಸೇರಿಸಿ ರುಬ್ಕೊಳ್ಳಿ. ನಾವು ನೀರನ್ನು ಸ್ವಲ್ಪ ಕಡಿಮೆ ಬಳಸಬೇಕು. ನೋಡಿ, ಈ ಥರ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ನಮಗೆ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಅವಲಕ್ಕಿನೂ ಕೂಡ ಸೇರಿಸಿ ರುಬ್ಕೊಂಡಿದ್ದೀನಿ. ಇಷ್ಟು ನಯಸ್ಸಾಗಿ ರುಬ್ಕೋಬೇಕು. ಎಲ್ಲೂ ಕೂಡ ತರ್ತರಿ ಅನ್ನೋದು ಇರಬಾರ್ದು. ಆ ಥರ ನಾವು ರುಬ್ಕೋಬೇಕು. ಈ ಥರ ಗಟ್ಟಿಯಾಗಿದ್ದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹೊಂದಿಸಿ ಒಂದು 5 ನಿಮಿಷ ಹಾಗೆಯೇ ತಿರುಗಿಸಿ ಆಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಬಿಡಿ. ರಾತ್ರಿ ಪೂರ ಬಿಡಿ. ನೋಡಿ, ಬೆಳಗ್ಗೆ ಎದ್ದು ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ. ಆಗ ದೋಸೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಉದ್ದಿನಬೇಳೆ ಹಾಕಿದ್ರೇ ನಮಗೆ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ. ಇಲ್ಲಾಂದರೆ ಅಂಟ್ಕೊಳ್ಳೋದು. ಬರೀ ಕಾಳೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ನಂತರ ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಸೋಡಾವನ್ನು ಬಳಸಿಲ್ಲ. ಈಗ ಹೆಸರು ಕಾಳು ಇದಂದರೆ ಮಕ್ಕಳು ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆ ಟೈಮಲ್ಲಿ ನಾವು ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ನಾವು ಹಾಕ್ಕೊಂಡು ಮಾಡ್ತು ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾ ಇರುತ್ತೆ. ನಮಗೆ ಕಾಳಿಂದು ಅಂತಲೇ ಅನಿಸೋದಿಲ್ಲ. ಇಷ್ಟನ್ನು ಕೂಡ ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉಪ್ಪೆಲ್ಲ ಸೆಟ್ ಆಗಬೇಕಲ್ವ, ಅದಕ್ಕೋಸ್ಕರ ಇದನ್ನು ಕೂಡ ಒಂದು 1/4 ಗಂಟೆ ಇಲ್ಲಾಂದರೆ ಒಂದು 20 ನಿಮಿಷ ಬಿಟ್ಬಿಡಿ. ಬೆಳಗ್ಗೆನೇ 20 ನಿಮಿಷ ಬಿಟ್ಬಿಡಿ. ನಂತರ ಇದಕ್ಕೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಕಡಲೆಯನ್ನು ಬಳಸಿ. ಇಲ್ಲಿ ಕಾಯಿ ತಗೊಂಡಿದ್ದೀನಿ. ಹಸಿ ಕಾಯಿ ತುರಿ ಮತ್ತು ಕಡಲೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 7 ಎಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನಿನಷ್ಟು ಜೀರಿಗೆ, ಒಂದು 1/4 ಚಮಚದಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಚಟ್ನಿಗೆ ಒಗ್ಗರಣೆ ಮಾಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಚಟ್ನಿ ಮಾಡೋದಕ್ಕೆ 5 ನಿಮಿಷ ಅಷ್ಟೇ. ಚಟ್ನಿ ಕೂಡ ರೆಡಿ ಆಯಿತು. ಈಗ ಪುಟ್ಟ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಪುಟ್ಟಾಗಿ ಬಿಟ್ಟರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದು ಕಾಳಿಂದು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಇದು. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಇದು ಕಾಳಿಂದ ಆಗಿರೋದ್ರಿಂದ ಇದು ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಕೊಡ್ತಿದ್ರೆ ನಮಗೆ ಸ್ವಲ್ಪನೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ. ನೋಡಿ, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ. ಈಗ ಈ ಥರ ಇಷ್ಟ ಆಗೋಲ್ಲ ನಮಗೆ, ಪುಟ್ಟದಾಗಿ ಇಷ್ಟ ಆಗೋಲ್ಲ ನಮಗೆ. ದೋಸೆ ರೀತಿ ಇರಬೇಕು ಅಂದರೆ ಆ ರೀತಿಯೂ ಕೂಡ ಮಾಡಿ ತೋರಿಸಿದ್ದೀನಿ ಒಂದು ದೋಸೆ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಕಿತ್ತೋಗೋದಿಲ್ಲ, ಸುಲಭವಾಗಿ ಮೇಲೆದೇಳುತ್ತೆ. ನೋಡಿ, ದೋಸೆ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಕ್ಯಾರೆಟ್ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಈಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ಳಿ ಅಷ್ಟೇ. ಇದು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಬೆಂದಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಉಲ್ಟಾ ಮಾಡಿ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ಕೂಡ ರೆಡಿಯಾಗಿದೆ. ಈ ವಿಧಾನದಲ್ಲಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್